ಈಗ ಸ್ವಲ್ಪ ಹೊತ್ತು ಈ ಒಂದು ವೇದಿಕೆಯಲ್ಲಿ ಪ್ರೀತಿ ಗೀತಿ ಇತ್ಯಾದಿ ನಡೆಯುತ್ತೆ. ಈ ಪ್ರೀತಿ ಕಥೆಯನ್ನ ಒಂದು ಪರ್ಫಾರ್ಮೆನ್ಸ್ ಮೂಲಕ ಹೇಳೋದಿಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ಸಿದ್ದು ಮೂಲಿಮನಿ ಹಾಗೂ ರೇಷ್ಮಾ ಅವರನ್ನ. ಸಾವಿರ ಬೆರಗುಗಳ ಮಹಾದರ್ಶನ ಒಂದೇ ಕರ್ನಾಟಕ. ಸ್ಪೆಷಲ್ ಪಾರ್ಟ್ನರ್ ಸ್ವಸ್ತಿಕ್ ತುಪ್ಪ, 100ಕ್ಕೆ 100 ಅಸಲಿ ತುಪ್ಪ, ಟೆಲಿಕಾಂ ಎಂಪ್ಲಾಯೀಸ್ ಅಂಡ್ ಅದರ್ಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್, ಸುದರ್ಶನ್ ಸಿಲ್ಕ್ಸ್, ಚಿಕ್ಕಪೇಟೆ ಹಾಗೂ ಮಾರ್ಕಹಳ್ಳಿ. ಈಗ ವೇದಿಕೆಗೆ ಒಬ್ಬ ವಿಶೇಷ ಅತಿಥಿ ಬರ್ತಾ ಇದ್ದಾರೆ. ಕಿರುತೆರೆಯಲ್ಲಿ ಮಾತಿನ ಮನೆಯನ್ನ ಕಟ್ಟಿ ಮನೆ ಮಾತಾದವರು. ಎಲ್ಲಿದ್ದೆ ಇಲ್ಲಿ ತನಕ ಅಂತ ಇವ್ರನ್ನ ಕೇಳೋ ಹಾಗೆ ಇಲ್ಲ ನಾವು. ಯಾಕಂತಂದ್ರೆ ಇವರು ಯಾವಾಗ್ಲೂ ಕನ್ನಡಿಗರ ಹೃದಯದಲ್ಲೇ ಇರ್ತಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ಕನ್ನಡದ ಹೆಮ್ಮೆಯ ಟಾಕಿಂಗ್ ಸ್ಟಾರ್ ಸೃಜನ್ ಲೋಕೇಶ್. ಕೊಟ್ಟಿರೋದು 10 ರೂಪಾಯಿ ಕೊಡಿ ಸಾಕು. ಸೃಜನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಧನ್ಯವಾದಗಳು. ಇವತ್ತು ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬಾನೇ ಖುಷಿ ಆಯ್ತು. ನಿಮ್ಮ ರಾಜ್ಯೋತ್ಸವದ ನೆನಪುಗಳು ನಮ್ಮ ಜೊತೆ ಹಂಚ್ಕೋಬೋದಾ? ಸ್ಕೂಲಿಂದನೂ ನಮಗೆ ಇದು ಬಹಳ ವಿಶೇಷವಾದಂಥ ಒಂದು ದಿನ. ಯಾಕಂದ್ರೆ ನನ್ನ ತಂದೆ ಕನ್ನಡದ ಪರವಾಗಿ ಹೋರಾಟ ಮಾಡಿದವರು. ಗೋಕಾಕ್ ಚಳುವಳಿಯಲ್ಲಿ ಬಹಳ ಸಕ್ರಿಯವಾಗಿ ಅವರು ಭಾಗವಹಿಸಿದ್ರು. ನನ್ನ ಸ್ಕೂಲಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಬೇರೆ ಸೆಕ್ಷನ್ ಅಲ್ಲಿ ಇರ್ತಾರೆ. ಅವ್ರದ್ದು ಮೊದಲನೇ ಲ್ಯಾಂಗ್ವೇಜ್ ಬೇರೆ ಆಗಿರುತ್ತೆ, ಬಟ್ ನಂದು ಮೊದಲನೇ ಲ್ಯಾಂಗ್ವೇಜ್ ಕನ್ನಡ ಆಗಿರುತ್ತೆ. ಸೊ ನನಗೇನು ಅಂದ್ರೆ ಅವಾಗ ಅಲ್ಲೊಂದು ಆಪ್ಷನ್ ಇರುತ್ತೆ, ನೀವು ಬೇಕಂದ್ರೆ ನಿಮ್ಮ ಸೆಕ್ಷನ್ ಅನ್ನ ಚೇಂಜ್ ಮಾಡ್ಕೋಬಹುದು ಅಂತ. ಸೊ ಅವಾಗ ಟ್ರೈ ಮಾಡಿದಾಗ ಏನಾಯ್ತು, ನಾನು ಹೇಳ್ದೆ ಇಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲಿದ್ದಾರೆ, ಐ ವಾಂಟ್ ಟು ಗೋ ಟು ದಟ್ ಸೆಕ್ಷನ್ ಅಂತ. ನಮ್ಮಪ್ಪ ಹೌದಾ, ಓಕೆ ಹೋಗು ಅಂತಂದ್ರು. ಬಟ್ ಏನಕ್ಕೆ ಅಂದರೆ ಒಂದು ಡೌಟ್ ಬಂತು ನನಗೆ, ನೀನು ಯಾಕೆ ಚೇಂಜ್ ಮಾಡಬೇಕು ಅಂತಿದ್ಯಾ ಅಂತ. ಇಲ್ಲ ನಂದು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಅಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಬೇರೆ ಅಂತ. ನೀನು ಸ್ಕೂಲ್ ಹೋಗೋದು ಬಿಟ್ಬಿಡು ಪರವಾಗಿಲ್ಲ, ಆದರೆ ಕನ್ನಡ ಬಿಡೋಂಗಿಲ್ಲ, ನಾವು ಊಟ ಮಾಡ್ತಿರೋದು ಕನ್ನಡದಿಂದ, ಅದನ್ನೇ ನೀನು ಮಾಡಬೇಕು ಅಂತ ಹೇಳಿದ್ದು. ನಾನು ಅದನ್ನೇ ನನ್ನ ಮಗನಿಗೂ ಹೇಳ್ಕೊಂಡು ಬಂದಿರೋದು. ಸೊ ಹಾಗಾಗಿ ಕನ್ನಡದ ಬಗ್ಗೆ, ಕನ್ನಡದ ಭಾಷೆ, ಕನ್ನಡದ ಹಿರಿಮೆ, ಕನ್ನಡದ ಸಂಸ್ಕೃತಿ, ಇದ್ರ ಬಗ್ಗೆ ಖಂಡಿತವಾಗ್ಲೂ ಯಾವತ್ತಿದ್ರೂ ನಾವು ಅದ್ರ ಬಗ್ಗೆ ಅಭಿಮಾನ ಜಾಸ್ತಿ ಇರಲೇಬೇಕು. ಹೆಮ್ಮೆಯಿಂದ ಹೇಳಬೇಕು, ಕನ್ನಡಕ್ಕೆ, ಕನ್ನಡ ಚಿತ್ರರಂಗಕ್ಕೆ ಸೃಜನ್ ಲೋಕೇಶ್ ಅವರ ಕುಟುಂಬ ಕೊಟ್ಟಿರುವಂತ ಕೊಡುಗೆಗೆ ಒಂದು ಜೋರಾದ ಚಪ್ಪಾಳೆ ಎಲ್ಲರ ಕಡೆಯಿಂದ ಬರಲೇಬೇಕು. ಥ್ಯಾಂಕ್ ಯು ಸೋ ಮಚ್. ಓಕೆ, ಒಂದ್ ನಿಮಿಷ. ನಾನಿಲ್ದೆ ಏನು ನಡೆಯಲ್ಲ. ಹೌದಾ? ಅಲ್ಲಿ ನೋಡಿ ಅಡಿಗೆ ಮಾಡ್ತಾ ಕಂಪ್ಲೀಟ್ ಆಗಿಲ್ಲ. ಹಲೋ, ಒಂದ್ ನಿಮಿಷ ಇರು. ನಾನಿಲ್ಲಿ ಪಕ್ಕದಲ್ಲಿರೋ ಉದ್ದಕ್ಕೆ ದಪ್ಪ ಇಲ್ಲ, ಇವಾಗ ಸಣ್ಣಾಗಿದ್ದಾರೆ. ಅವ್ರ ಜೊತೆ ನಾನು ಇವಾಗ ಮಾತಾಡಲ್ಲ. ಅಂದ್ರೆ ನೀವು ಕೈ ಹಿಂಗ್ ಇಟ್ಕೊಂಡು ಜಾಸ್ತಿ ಕೊಡ್ಬೇಡ. ಸುಮ್ನೆ ಇರೋ. ಇವನೊಬ್ಬ ಹೋಸ್ಟ್ ಮಾಡಕ್ಕೆ ಬಿಡ್ತಾ ಇಲ್ಲ, ಗೋಸ್ಟ್ ನನ್ ಮಗ. ಶ್ವೇತಾ ಅವ್ರೆ, ಏನ್ ಗೊತ್ತಾ ಹೇಳಿ, ನನಗೆ ಈ ಮನುಷ್ಯನ್ ಮೇಲೆ ತುಂಬಾ ಹಳೆ ಸೇಡಿದೆ. ಹೌದಾ? ಎಷ್ಟೋ ವರ್ಷ ಅವ್ರ ಶೋ ಅಲ್ಲಿ, ಎಷ್ಟೋ ಶೋ ಅಲ್ಲಿ ನನ್ನ ಗೆಸ್ಟ್ ಆಗಿ ಕರೆಸಿ ತುಂಬಾ ಹಿಂಸೆ ಕೊಟ್ಟಿದ್ದಾರೆ. ಸೇಡ್ ತೀರ್ಸ್ಕೊಳ್ಳೋಂತ ವೇದಿಕೆನಾ ಇದು? ಖಂಡಿತ ಅಲ್ಲ ಅಲ್ವಾ? ಅವೆಲ್ಲ ಗೊತ್ತಿಲ್ಲ. ಪ್ಲೀಸ್ ಶ್ವೇತಾ ಅವರೇ, ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದೀರಾ. ನಾನು ಗೆಟ್ ಔಟ್ ಅಂತ ಹೇಳ್ತಾ ಇದ್ದೀರಾ? ಆರಾಮಾಗಿ ಕಾಫಿ ಟೀ ಕುಡ್ಕೊಂಡಿರಿ. ನಾನು ಇವ್ರನ್ನ ನೋಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕಾರ್ಯಕ್ರಮ ಶುರು ಮಾಡ್ಬೇಕಂದ್ರೆ ಸೃಜಾ, ನೀನ್ ಮೊದ್ಲಿಂದ ಶುರು ಮಾಡ್ಬೇಕು. ಸೊ ನೀನ್ ಪ್ಲೀಸ್ ಹೊರಗಡೆ ಹೋಗು, ನಾನು ನಿನ್ನ ಮತ್ತೆ ವೆಲ್ಕಮ್ ಮಾಡ್ತೀನಿ. ಪ್ಲೀಸ್ ಕಣೋ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶುಭ ಪುಂಜ. ಒಂದೇ ಕರ್ನಾಟಕ, ಒಂದೇ ಕರ್ನಾಟಕ.
ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಚಪ್ಪಾಳೆ ಹೊಡಿರೋ. ಈಗ ಕಾರ್ಯಕ್ರಮಕ್ಕೆ ಒಂದು ವಿಶೇಷ ವ್ಯಕ್ತಿನ ನಾವು ಬರ್ಮಾಡ್ಕೊಳ್ಳೋಣ. ಸೊ ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಟಾಕಿಂಗ್ ಬೇಡ ಇವತ್ತು ಕನ್ನಡ ರಾಜ್ಯೋತ್ಸವ ಅಲ್ಲ, ಮಾತಾಡೋ ತಾರೆಯನ್ನು ನಾವು ವೆಲ್ಕಮ್ ಮಾಡೋಣ. ಸೃಜನ್ ಲೋಕೇಶ್. ಮಾತಾಡೋ ತಾರೆಯ ಕಂಡ ಹಾಗೆ ಕನ್ನಡಿಗರ ಹೃದಯಕ್ಕೆ ಹಾಗೂ ಉದಯಕ್ಕೆ ನಮ್ಮ ಸೃಜನ್ ಲೋಕೇಶ್ಗೆ ಸ್ವಾಗತ ಸುಸ್ವಾಗತ. ಧನ್ಯೋಸ್ಮಿ ಬಂದಿದ್ದು ಬಹಳ ಖುಷಿ ಆಯ್ತು. ಅದು ತಾವು ನಮ್ಮನ್ನ ವೆಲ್ಕಮ್ ಮಾಡಿರೋದು ನನ್ನ ಜೀವನದ ಒಂದು ಅಚೀವ್ಮೆಂಟ್. ಅದು ಮಾತ್ರ ಅಲ್ಲ, ಇವಾಗ ನಿಂಗೆ ಏನ್ ಅನ್ಸ್ತಾ ಇದೆ, ನಮ್ಮ ಚಾನೆಲ್ಗೆ ನಾನು ಹೋಸ್ಟ್ ಮಾಡೋಂಥ ಶೋಗೆ ಯಾವತ್ತಾದ್ರೂ ಬರ್ತೀನಿ ಅಂತ ನೀನು ಅನ್ಕೊಂಡಿದ್ಯಾ? ನಿಮ್ ಚಾನಲ್ ಆಫ್ಕೋರ್ಸ್, ನಾನು ಅದಕ್ಕೆಲ್ಲ ಸೀನಿಯರ್. ಸ್ವಲ್ಪ ತಿಂಗಳಿಂದ ಬೇರೆ ಚಾನಲ್ ಅಲ್ಲಿ ಹೇಳ್ತಾ ಇದ್ದೆ ಡೈಲಾಗು. ನನ್ನ ಸಿನಿಮಾಗಳು ಜಾಸ್ತಿ ಈ ಚಾನಲ್ ಅಲ್ಲೇ ನಡೆದಿದ್ದು, ಅದಕ್ಕೆ ಹಂಗೆ. ಅದಕ್ಕೆ ಹಾಗೆ ಸೀನಿಯರ್. ಈ ಉದ್ಯ ಟಿವಿಗೆ ಇವಳು ಸೀನಿಯರ್ ಅಂತೆ. ನಾನು ಆಂಕರಿಂಗ್ ಸಿನಿಮಾ ಕಣೋ. ಆಯ್ತು, ನಾನು ಆಂಕರಿಂಗು ಫಸ್ಟ್ ಶುರು ಮಾಡಿದ್ದೆ ಉದ್ಯ ಟಿವಿಲಿ. ನಾನು ಇವ್ರ ಜೊತೆ ಹೋಸ್ಟ್ ಮಾಡಲ್ಲಪ್ಪ, ತುಂಬಾ ಇರಿಟೇಷನ್. ಚೆನ್ನಾಗಿ ಮಾಡ್ತಾ ಇದ್ದೀನಿ ತಾನೆ ಚಂಪು? ಹೆಂಗೆ ಯಾವ ಕಾನ್ಫಿಡೆನ್ಸ್ ಅಲ್ಲಿ ಡ್ರೆಸ್ ಹಾಕೊಂಡ್ ಬಂದೆ ನೀನು ಅಂತ. ಕಾಂತಾರ ಪಿಕ್ಚರ್ ನೋಡಿ ಏನಾದ್ರೂ ಇನ್ಸ್ಪೈರ್ ಆಗಿದ್ದೆ ನೀನು? ಆ ರಾಜನ್ ಸಭೆಯಲ್ಲಿ ಕೂತಿದ್ದೀನಿ ಅಂತ ನೀನು? ಸೇಮ್ ಪೀಡ ಮಾರೋಡ್ತಾರಲ್ಲ ಅವರು. ಸೊ ಇವಾಗ ನಾನು ಒಂದಷ್ಟು ಫೋಟೋಸ್ ತೋರಿಸ್ತೀನಿ, ಆಯ್ತಾ? ಆ ಫೋಟೋಸ್ ಬಗ್ಗೆ ನಿನ್ಗೇನ್ ನೆನಪಿದೆ ಅದ್ರ ಬಗ್ಗೆ ನೀನ್ ಹೇಳ್ಬೇಕು. ನಂದ ಓಕೆ. ಅದು ಈ ಸೆಗ್ಮೆಂಟ್ ಹೆಸರು ಹೆಂಗಿದ್ದ ಹೆಂಗಾದ ಸೃಜಾ ಅಂತ. ಓಕೆ ಡನ್. ಫೋಟೋ ನೋಡೋಣ. ಸೊ ಮೊದಲನೇ ಫೋಟೋ ಇದು ಐ ಥಿಂಕ್ ಯಾವ್ದೋ ಒಂದು ಮದ್ವೆಗೆ ಹೋಗಿದ್ದು ಅನ್ಸುತ್ತೆ. ಸೃಜಾ ಸ್ವಲ್ಪ ಮುಂದೆ ನೋಡ್ಬೇಕಂತೆ. ಇದು ಯಾವ್ದೋ ಒಂದು ಮದ್ವೆಗೆ ಹೋಗಿದ್ದು ಅನ್ಸುತ್ತೆ. ಸೊ ಅಫ್ಕೋರ್ಸ್ ಐ ಡೋಂಟ್ ರಿಮೆಂಬರ್ ಯಾರ್ದೇನು ಅಂತ. ಆಲ್ಬಮ್ ಅಲ್ಲಿ ನೋಡಿದಾಗ ಹೇಳ್ತಾ ಇದ್ರು. ಐ ಥಿಂಕ್ ಐ ವಾಸ್ ಅಬೌಟ್ 2.5 years. ದಟ್ಸ್ ಇಟ್. ಅಮ್ಮ ನೀನೇನು ಹುಟ್ಟಿದ ತಕ್ಷಣ 10 ವರ್ಷಕ್ಕೆ ಹುಟ್ಟಿದೆ? ಹಂಗಲ್ಲ ಕಣೋ, ಎಷ್ಟು ಕಾನ್ಫಿಡೆಂಟ್ ಆಗಿದೆ 2.5 yearsಗೆ ಅಂತ. ಅವಾಗಲೇ ಗೊತ್ತಿತ್ತು ನಾನು. ಅವಾಗ್ಲೂ ಸ್ವಾಗ್ ಆಗಿ ನಿಂತ್ಕೊಂಡಿದೆ ಅಲ್ಲ? ಗೊತ್ತಿತ್ತು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅವಾಗ್ಲಿಂದ ಅಣ್ಣ ಪಂಚ ಎತ್ತಿ ಅವನೇ ಅಲ್ಲಿ ಆಯ್ನೋ ಅಲ್ವಾ? ಹಿಂಗೆ ಪಂಚೆ ಅಲ್ಲ ಕಣ, ಕಚ್ಚೆ ಅದಲ್ಲ ಲೂಸ್ ನನ್ನ ಮಗನೇ. ಕಾಣಿಸ್ತಿಲ್ಲ ಈ ಕಡೆಯಿಂದ ಅಣ್ಣ. ಅಷ್ಟು ಮೇಲೆ ಇಲ್ಲ ನಾನು. ಓಕೆ ನೆಕ್ಸ್ಟ್ ಫೋಟೋ. ಇದು ಸಿಮಿಲರ್ ಟೈಮ್. ದಟ್ ವಾಸ್ ಮೈ ಫೇವ್ರೆಟ್ ಚೇರ್ ಆಕ್ಚುಲಿ. ಆ ಚೇರ್ ಮೇಲೆ ಕೂತ್ಕೊಂಡು ನಾನು ಊಟ ಮಾಡಿಸ್ತಾ ಇದ್ದಿದ್ದು ಎಲ್ಲ. ಸೋ ಕ್ಯೂಟ್ ಸುಜ್ಜಾ. ಈ ತರ ಕ್ಯೂಟ್ ಆಗಿದ್ದಿದ್ರೆ ನನ್ನ ಮದ್ವೆ ಆಗ್ತಾ ಇದ್ದೆ ನಾನು. ಸಿಗ್ಬೇಕಾಗಿತ್ತಾಗ ನೀನು ತುಂಬಾ ಲೇಟ್ ಆಗಿ ಹೇಳ್ತಾ ಇದ್ದೆ. ಹೌದು. ನೆಕ್ಸ್ಟ್ ಫೋಟೋ. ಇದ್ರಲ್ಲಿ ಅಲ್ಲಿ ನೋಡಿ, ಹಿಂದ್ಗಡೆ. ಮುಂದ್ಗಡೆ ಇಲ್ಲಿ ಅಥವಾ ಹಿಂದ್ಗಡೆ? ಇಲ್ಲಿ ಈ ಕಡೆ ಹಿಂದೆ. ಇಲ್ಲಿ ಗೋಕುಲ್ ಇದ್ದಾನೆ ನೋಡು ಮುಂದೆ. ವೈಟ್ ಟಿ ಶರ್ಟ್ ಹಿಂದೆ. ಗೋಕುಲ್ ಹಿಂದೆ ನಾನು. ಅದೇ ಹಿಂಗೆ ಎಲ್ಲರೂ ಹಂಗೆ ಇರೋದು. ಸುಮ್ಮನೆ ಇರು. ನೀನೊಂದು ಸ್ವಲ್ಪ ಜಾಸ್ತಿ ಹಿಂಗೆಲ್ಲ ನಿಂತ್ಕೊಂಡ್ಬಿಟ್ಟಿದ್ಯಾ, ಫುಲ್ ಸ್ಟೈಲಿಶ್. ಸೊ ನೀ ನಂಗೆ ಸುಳ್ಳು ಹೇಳಿಲ್ಲ, ಯು ರಿಯಲಿ ವರ್ ಅ ಡಾನ್ಸರ್. ಯಾ ಆಫ್ ಕೋರ್ಸ್. ಇದು ದೇವಿಕಾ ಅಂದ್ಬಿಟ್ಟು, ಶಿ ವಾಸ್ ಆಲ್ಸೋ ಅನ್ ಆಂಕರ್ ಇನ್ ಉದಯ. ಓಕೆ. ಶಿ ಯೂಸ್ ಟು ಡೂ ದ ಡೈಲ್ ಇನ್ ಪ್ರೋಗ್ರಾಮ್. ಓ ಹಂಗಂದ್ರೆ ನೀನ್ ನಿಜವಾಗ್ಲೂ ತುಂಬಾ ಸೀನಿಯರ್ ಕಣೋ. ಹೌದು. ಓ ಮೈ ಗಾಡ್. ನನ್ನ ತಂದೆ ಮಾಡಿಸಿದ್ದು ಫಸ್ಟ್ ಫೋಟೋ ಶೂಟ್. ವೆರಿ ನೈಸ್. ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಸ್ಟಾರ್ಸ್ ಹೆಸರು ಹೇಳ್ಕೊಂಡ್ಬರ್ತೀನಿ, ಆಮೇಲೆ ಎಷ್ಟು GST ಕಟ್ಟಬೇಕು ಅಂತ ನೀನು ಹೇಳಬೇಕು. ಫಾರ್ ಎಕ್ಸಾಂಪಲ್, ನಾವು ಸ್ಟಾರ್ಟ್ ಮಾಡೋದೇ ನನ್ನಿಂದ. ಶುಭ ಪುಂಜ, ಯಾವ ವಿಷಯಕ್ಕೆ GST ಕಟ್ಟಬೇಕು, ಆಮೇಲೆ ಎಷ್ಟು ಕಟ್ಟಬೇಕು? ನಾನು ನಿನ್ನ ಬಬ್ಲಿನೆಸ್ಗೆ GST ಕಟ್ಸೋಕೆ ಹೇಳ್ತೀನಿ. ಥ್ಯಾಂಕ್ ಯು. ಎಷ್ಟು ಒಂದು 28%. ಕಮ್ಮಿ ಆಗ್ತದೆ. ಓಕೆ. ಶಿವಣ್ಣ ಅವ್ರಿಗೆ? ಶಿವಣ್ಣನ ಎನರ್ಜಿಗೆ ಎಷ್ಟು %? 100% GST. ನೆಕ್ಸ್ಟ್ ಯಶ್ ಅವ್ರಿಗೆ? ಯಶ್ ಡಾನ್ಸ್ ಯಾ ಎಷ್ಟು? 120% ಕಟ್ಟಿಸೋಣ. ಓಕೆ. ಇಲ್ಲಿ ಒಬ್ರು ಪಾನ್ ಮಾಡ್ತಾ ಇದಾರಲ್ಲ ಅವ್ರಿಗೆ? ಫಿಸಿಕ್ ಡೆಡಿಕೇಶನ್. The way he is dedicated his life for physics. Amazing ಕಣ. ಅವನ ಹೊಟ್ಟೆ ಇದಕ್ಕೆ ಹೋಗಿದ್ಯಂತೆ, ಕತ್ರಗುಪ್ಪ ತನಕ ಹೋಗಿದ್ಯಂತೆ. ಅದ್ಯಾಕೆ ನಮ್ಮ ಏರಿಯಾ ಕಳಿಸ್ತೀವಿ, ಬೇರೆ ಏರಿಯಾ ಕಳಿಸು. ಏನೋ ಇದು? ಪಾಮರೇನಿಯನ್ ನಾಯಿ ಎಲ್ಲ ಓಕೆ. ಒಂದು ನಿಮಿಷ. ಉಬ್ಬು ಗಡ್ಡ ಮೀಸೆ ಮಾತ್ರ ಕಪ್ಪಿ ಹಾಕಿ ನಾನು ಕೇಳಬೇಕು. ನೀನೇನಲ್ಲಿ ಗೆಣಸ್ ಕೀಳ್ತಾ ಇಟ್ಟ ಎಲ್ಲ ಬೆಳ್ಳಗ್ ಮಾಡ್ಬಿಟ್ಟು ಘಟ ಮೀಸೆ ಕಪ್ಪು ಬಿಟ್ಟಿದ್ದೀರಲ್ಲ. ದೆವ್ವನ ನೀನು? ಹಣ ದೆವ್ವ ಅಲ್ಲ, ನಾನು ಬೇತಾಳ. ಓ
ಹಂಗೆ ರಂಪಾತಾಳ. ಬಟ್ಟೆ ಉಲ್ಟಾ ಹಾಕೊಂಡ್ ಬಂದಿದ್ಯಲ್ಲ. ದೆವ್ವಗಳೆಲ್ಲ ಉಲ್ಟನೆ ಹಾಕೊಳ್ಳೋದು ಅಣ್ಣ. ನಿನ್ ಭಯ ಅಣ್ಣ, ಬ್ಯಾತಾಳ ಹತ್ರ ಒಂದು ಭಯನೇ ಇಲ್ವಲ್ಲ ಅಣ್ಣ ನಿನ್ಗೆ? ಅದ್ ಹೆಂಗ್ ಕಾಣತ್ತೆ ಅಂದ್ರೆ ಈ ಪಾರ್ಟಿಗಳೆಲ್ಲ ಚೇರ್ ದೇವ್ಗಳನ್ನ ಹಾಕೊಂಡು ಪಿಕ್ಚರ್ ಮಾಡಿರೋ ನಾನು ಇರೋಕತ್ತೀನ. ಬ್ಯಾತಾಳದ ಮರ್ಯಾದೆನೇ ಇಲ್ಲ. ಯಾಕೆ? ಯಾಕಂದ್ರೆ ನಿನ್ ಡ್ರೆಸ್ ಹಂಗಿದೆ, ಆ ಚೇರ್ಗಳಿಗೆಲ್ಲ ಹಾಕ್ತಾರಲ್ಲ ಪಾರ್ಟಿಲಿ ಹಂಗಿದೆ. ಸ್ವಸ್ತಿಕ್ ಗುಲಾಬ್ ಜಾಮೂನ್ ತಿನ್ನಿ, ಸಂತೋಷವನ್ನು ಅನ್ಲಾಕ್ ಮಾಡಿಕೊಳ್ಳಿ. ಹಬ್ಬ ಹೇಳ್ಬಿಟ್ಟೆ. ನಾನು ಹೇಳ ಸ್ವಸ್ತಿಕ್ ಗುಲಾಬ್ ಜಾಮೂನ್ನ ತಿಂದು ನಿಜವಾದ ಸಂತೋಷನ ಅನ್ಲಾಕ್ ಮಾಡಿ. ಎಸ್, ಪ್ರಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬೇತಾಳ ಮಾಡ್ತಾ. ಅಟ್ಲೀಸ್ಟ್ ಒಳಗಡೆ ಒಂದು ಬನೀನ್ ಹಾಕೊಂಡ್ ಬರ್ಬೇಕು ತಾನೆ. ನಾನು ಅದೇ ನೋಡ್ತಾ ಇದ್ದೆ. ನೀವ್ ಯಾಕೆ ಹತ್ತು ನೋಡ್ತಾ ಇದ್ದೀರಿ? ಜಾಮೂನ್ ಕೊಟ್ಟಿದ್ದೆ. ಕಾಣ್ಸುತ್ತೆ ಹಿಂಗ್ ಮಾಡಿದ್ರೆ. ಹೇಳಪ್ಪ. ಈಗ ಪ್ರಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಇವ್ರು ಹೋಸ್ಟು, ನಾನು ಗೋಸ್ಟು. ಹೋಸ್ಟ್ ವಿತ್ ಗೋಸ್ಟ್ ಜೊತೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ನಾನು ನೆಗೆದು ಬಿದ್ದಿರೋ ಗೊಬ್ಬರಗಾಲ ಅನ್ನಂಗೆ ನಮಸ್ಕಾರ. ವೆಲ್ಕಮ್ ಟು ಮೈ ಶೋ. ಥ್ಯಾಂಕ್ ಯು. ಮೈ ಶೋ. ಓಕೆ, ಯೋರ್ ಶೋ. Yeah. ಯೋರ್ ಶೋ. ಓಕೆ. ದೇರ್ ಇಸ್ ಟೂ ಮಚ್ ಶೋ ಹಿಯರ್. ಈ ಶೋನು ಬೇಡ, ಹಿಂಗೆ ಇಲ್ಲಿ ಚೆನ್ನಾಗಿರೋ ಅಲ್ಲಿ ಇಲ್ಲಿ ಹೇಳಿರೋದೇ ಒಂದು, ಇಲ್ಲಿ ಕೇಳ್ತಿರೋದು ಒಂದು. ಓಕೆ ಸುಜಾ, ಸಿನಿಮಾದ ಬಗ್ಗೆ ಇನ್ನಷ್ಟು ಮಾತಾಡೋಣ. ಬಟ್ ಅದಕ್ಕಿಂತ ಮುಂಚೆ ನಿಮ್ಮ ಸಿನಿಮಾದ ಬ್ಯೂಟಿಫುಲ್ ಹೀರೋಯಿನ್ ವೆಲ್ಕಮ್ ಮಾಡೋಣ. ಸೊ ಜೋರಾದ ಚಪ್ಪಾಳೆಯೊಂದಿಗೆ ರಜನಿ ಭಾರದ್ವಾಜ್. ಹಾಯ್ ರಜನಿ, ಕಾರ್ಯಕ್ರಮಕ್ಕೆ ಸ್ವಾಗತ. Thank you so ತುಂಬಾ much. ಚೆನ್ನಾಗಿದ್ದೀರಾ ನೋಡಕ್ಕೆ. you. ಕರ್ಕೊಂಡ್ಬಂದೆ ಯಾವಾಗ್ಲೂ ಬರೀ ಕೂಲ್ ಸಹವಾಸ ಮಾಡೋದ. ಸತ್ತೆ ನನ್ ಮಗನೇ, ಹಿಂಗೆಲ್ಲ ಕುಳ್ಳಿ ಹೀರೋಯಿನ್ ಸಾಕಾಯ್ತು ಅಂತ ಉದ್ದಕ್ಕಿರೋ ಹೀರೋಯಿನ್ ಕರ್ಕೊಂಡ್ಬಂದೆ ಅಲ್ಲ. ನೀವು ಚೆನ್ನಾಗಿ ಕಾಣ್ತಾ ಇದ್ದೀರಾ, ಸ್ಲಿಮ್ ಆಗ್ಬಿಟ್ಟು. ಓ, ನೀವ್ ಕನ್ನಡ ಮಾತಾಡ್ತೀರಾ? ನೋಡ್ದಾಗ ಮೈಸೂರು ಹುಡ್ಗಿ. ಮೈಸೂರು ಹುಡುಗಿನಾ? ಇವತ್ತು ಈ ಸ್ಟೇಜ್ ಮೇಲೆ ನನ್ನ ನೋಡಿದವರೆಲ್ಲ ಬರೀ ಇಂಗ್ಲಿಷಲ್ಲಿ ಮಾತಾಡ್ತಾರೆ, ಇಲ್ಲ ಹಿಂದಿಲಿ ಮಾತಾಡ್ತಾರೆ. ಹೌದು, ನಾನು ಹಿಂದಿ ಅಂತ ಅನ್ಕೊಂಡ್ಬಿಟ್ಟೆ. ಪಕ್ಕಾ ಮೈಸೂರು ಹುಡುಗಿ, ಪಕ್ಕಾ ಕನ್ನಡಿಗ. ಸೊ ನಮ್ಮ ಕನ್ನಡದ ಬ್ಯೂಟಿಫುಲ್ ಹುಡುಗಿಗೆ ಒಂದ್ ಕ್ಯೂಟ್ ಆಗಿರೋ ಗೇಮ್ ಆಟಾಡೋಣ. ಓಕೆ, ಡನ್. ಬರ್ಲಿ 30-40 ಸೈಟು. ಸೊ ಫಸ್ಟ್ ನಾನು ಇಬ್ರಿಗೂ ಬ್ಲೈಂಡ್ ಫೋಲ್ಡ್ ಮಾಡ್ತೀನಿ. ಆಮೇಲೆ ನೀವು ಇಬ್ರು ಹಿಂಗೆ ನಿಂತಿರ್ತೀರಾ ಬ್ಯಾಕ್ ಟು ಬ್ಯಾಕ್. ಓಕೆ, ಒಬ್ರು ಅದನ್ನ ಸ್ಮೆಲ್ ಮಾಡ್ತೀರಾ, ಆಯ್ತಾ? ಆಮೇಲೆ ಇನ್ನೊಬ್ರಿಗೆ ಹೇಳ್ತೀರಾ. ಆದ್ರೆ ನೀವು ಅದರದ್ದು ರಿಲೇಟೆಡ್ ಏನೋ ಹೇಳಂಗಿಲ್ಲ, ಬರೀ ಡೈರೆಕ್ಟ್ ಆಗೋ ಹೇಳಂಗಿಲ್ಲ, ಬರೀ ಕೆಲವು ಕ್ಲೂಗಳನ್ನ ಮಾತ್ರ ಹೇಳ್ಬಹುದು. ಆ ಕ್ಲೂನ ಇಟ್ಕೊಂಡು ಅವರು ಗೆಸ್ ಮಾಡಬೇಕು. ಇವಾಗ ಶುಭ ಪುಂಜ ಇದ್ರೆ ಬಂದ್ಬಿಟ್ಟು ನನಗೂ ಬೆಳೆಯಬೇಕು. ಅದು ಡೈರೆಕ್ಟ್ ಆಯ್ತು. ಡೈರೆಕ್ಟ್ ಕ್ಲೂ ಕ್ಲೂ ಕ್ಲೂ. ಫಾರ್ ಎಕ್ಸಾಂಪಲ್, ಅನಾಯಿಂಗ್, ಇರಿಟೇಟಿಂಗ್, ಓವರ್. ನಾನ್ ನೀನ್ ಆಡ್ದಾಗ ನೀನ್ ನನ್ ಬಗ್ಗೆ ಹೇಳ್ತೀಯ, ನಾನು ಹೇಳ್ದಾಗ ನಿನ್ ಬಗ್ಗೆ ಹೇಳ್ತೀನಿ. ಹೌದು, ಇಬ್ರು ಸೇಮ್ ಆಕ್ಚುಲಿ. ಓಪನ್ ಮಾಡ್ತೀನಿ. ಶುಜಾ ಫಸ್ಟ್. ನೀನ್ ಬೆಂಡ್ ಮಾಡ್ಬಿಟ್ಟು ಮೂಸ್ ನೋಡ್ಬೇಕು. ಓಪನ್ ಮಾಡ್ತೀನಿ. ಪ್ಲೇಟ್ ಮಾಡ್ತೀನಿ, ನೀನು ಮೂಸ್ ನೋಡ್ಬೇಕು. ಓಕೆ, ಸ್ಮೆಲ್ ಮಾಡ್ಬೇಕು ಕಣೋ, ಆಬ್ವಿಯಸ್ಲಿ. ಅದನ್ನ ನಾನು ಕನ್ನಡ ರಾಜ್ಯೋತ್ಸವ ಅಂತ ಮೂಸ್ ನೋಡು ಅಂದೆ. ಓಕೆ, ರೆಡಿ? ಬಾ, ಬೆಂಡ್ ಮಾಡು. ಓ ಸಾರಿ, ನಾನೇ ತರ್ತೀನಿ. ಒಂದು ನಿಮಿಷ, ಮೈಕ್ ಕೊಡ್ತೀನಿ. ಎಲ್ಲಾಯ್ತು ಮೈಕು? ಹಾ, ಇನ್ನತ್ರ ಇದೆಯಾ? ಬೇರೆ ಇನ್ನೊಂದು ಕೊಡ್ತೀನಿ, ತಗೋ. ಓಕೆ, ಸಾರಿ. ಓಕೆ, ರೆಡಿ? ಸರಿ, ಬಾ. ಟೇಸ್ಟ್ ಏನ್ ಬೇಡಲ್ಲ. ಇದು ಸ್ವೀಟ್. ಇದು ರೌಂಡ್ ರೌಂಡ್ ಆಗಿರುತ್ತೆ, ಲೈಕ್ ಜಾಮೂನ್, ರಿಂಗ್ 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 ರಿಂಗ್. ಜಿಲೇಬಿ. ಎಸ್, ಕರೆಕ್ಟಾ? ಜಲೇಬಿ. ಹಾ, ಕರೆಕ್ಟ್. ಕ್ಲಾಪ್ ಸರಿ. ಪರವಾಗಿಲ್ವೇ? ಓಕೆ, ಇವಾಗ ಅವ್ರ ಚಾನ್ಸು. ಗೊತ್ತಿಲ್ಲ. ವಾಸನೆ ಬರ್ತಾ ಇಲ್ವಾ? ಅಮ್ಮ ಹೋಗ್ಬಿಟ್ಟಿದೆ. ಈಸಿ. ಇದೇ ನೆಪದಲ್ಲಿ ಅವಳು ಬಾಯ್ಗೆ ಚಿಕನ್ ಹಾಕಿ ಹೇಳ್ತೀನಿ. ಇದನ್ನ ನೀವು ರಾತ್ರಿ ಎಣ್ಣೆ ಜೊತೆ ತಗೋತೀರಾ? ಖಾರ ಬುಂದಿ ರೌಂಡ್ ರೌಂಡ್ ಇರುತ್ತೆ, ಕರುಮ್ ಕರುಮ್ ಅನ್ನುತ್ತೆ. ಕೊಡ್ಬೇಡ. ಅದ್ರದ್ದು ಕಸಿನ್ ಇನ್ನೊಂದು ಚಕ್ಲಿ. ಎಸ್. ಓಕೆ, ನೆಕ್ಸ್ಟ್. ಇದು ಈಸಿಯಾಗಿ ಕಂಡು ಹಿಡಿತಾನೆ ಸುಜಾ. ತಿನ್ನಕ್ ಹೋಗ್ಬೇಡ ನೀನು, ಊಟ ಮಾಡಿಲ್ಲ. ಇದು ಸೇಮ್ ಸಿನಾರಿ ಅನ್ಕೋ, ಖಾರವಾಗಿರುತ್ತೆ. ಉಪ್ಪಿನಕಾಯಿ. ಎಣ್ಣೆ ಹೊಡಿಬೇಕಾದ್ರೆ. ಸೌಚು. ಕರೆಕ್ಟ್. ಎಲ್ಲ ಎಣ್ಣೆ ಹೊಡಿಯೋದೇ ಇಟ್ಟಿದ್ದೀರಾ, ಅದಕ್ಕೆ ಅವನು ಅಷ್ಟು ಈಸಿಯಾಗಿ ಹೇಳ್ತಾ ಇದ್ದಾನೆ. ಪ್ರೋಗ್ರಾಮಿನ ಹಂಗೆಲ್ಲ ಡೈರೆಕ್ಟ್ ಆಗಿ ಹೇಳಂಗಿಲ್ಲ. ಡೈರೆಕ್ಟ್ ಏನು 3 ಜನ ಇದ್ದಾರೆ.
ಓಕೆ ತುಪ್ಪ, ತುಪ್ಪದಲ್ಲೇ ಮಾಡೋದಿದು. ಜಾಮೂನ್. ಇವರೆಲ್ಲ ಗೆಸ್ ಮಾಡಿದ್ರು. ಕರೆಕ್ಟ್. GST ಸಿನಿಮಾ ಇವಾಗ ಥಿಯೇಟ್ರಲ್ಲಿ ಭರ್ಜರಿಯಾಗಿ ನಡೀತಾ ಇದೆ. ಆ್ಯಂಡ್ ಸಿನಿಮಾ ಬಗ್ಗೆ ಸೃಜಾ ನೀನು ಏನು ಹೇಳಕ್ಕೆ ಇಷ್ಟಪಡ್ತೀಯಾ? ಏನೂ ಇಲ್ಲ, ಎಲ್ಲ ಕಡೆನೂ ಟೆನ್ಷನ್ನು, ಎಲ್ಲರಿಗೂ ಎಲ್ಲ ವರ್ಕ್ ಲೋಡ್ ಇರ್ಬೋದು, ಪ್ರತಿಯೊಂದು ಇರ್ಬೋದು. ಇಸ್ ಲಾಟ್ ಆಫ್ ಪ್ರೆಷರ್. ಅದಕ್ಕೆಲ್ಲ ಒಂದೇ ಒಂದು ಉತ್ತರ ಅಂದರೆ ಹಾಸ್ಯ, ನಗು, ಖುಷಿ ಕೊಡೋದು. GST ಸಿನಿಮಾದಲ್ಲಿ ತಮ್ಮೆಲ್ಲರಿಗೂ 2 ಗಂಟೆ ಭರ್ಜರಿಯಾದಂಥ ಒಂದು ನಗೆಯ ಹಬ್ಬ ಇದೆ. ದಯವಿಟ್ಟು ಬಂದು ನನ್ನ ಸಿನಿಮಾ ನೋಡಿ ಪ್ರೋತ್ಸಾಹಿಸಿ. ಕನ್ನಡ ಸಿನಿಮಾ ಉಳಿಬೇಕು ಅಂದರೆ ನೀವೆಲ್ಲ ಥಿಯೇಟ್ರಿಗೆ ಬರಬೇಕು. ದಯವಿಟ್ಟು ಕೈ ಮುಗಿದು ಬೇಡ್ಕೋತೀನಿ, ಕನ್ನಡ ಸಿನಿಮಾವನ್ನು ಥಿಯೇಟ್ರಲ್ಲೇ ನೋಡಿ. ಸ್ಟಾಪ್ ಪೈರಸಿ. GST ಅನ್ನೋದು ಕಾಮಿಡಿ ಸಿನಿಮಾ, ನೀವು ಎಂಜಾಯ್ ಮಾಡ್ತೀರಾ. ದಯವಿಟ್ಟು ಬನ್ನಿ, ಹರಿಸಿ ಹಾರೈಸಿ. ಸೊ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಸುದರ್ಶನ್ ಸಿಲ್ಕ್ ಚಿಕ್ಕಪೇಟೆ ಹಾಗೂ ಮಾರತಹಳ್ಳಿ ಕಡೆಯಿಂದ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಉಡುಗೊರೆ. ಥ್ಯಾಂಕ್ ಯು ಸೋ ಮಚ್ ಸೃಜಾ ಆ್ಯಂಡ್ ರಜನಿ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಆ್ಯಂಡ್ ಆಲ್ ದ ಬೆಸ್ಟ್. GST ಸೂಪರ್ ಡೂಪರ್ ಹಿಟ್ ಆಗಲಿ. ಸ್ಪೆಷಲ್ ಥ್ಯಾಂಕ್ಸ್ ಉದಯ ಟಿವಿಗೆ. ಯಾಕಂದರೆ ನಾನು ಹೇಳಿದಾಗೆ ನನ್ನ ಆ್ಯಂಕರಿಂಗ್ ಕೆರಿಯರ್ ಶುರು ಮಾಡಿದ್ದು ಉದಯ ಟಿವಿಲಿ. ಆ್ಯಂಡ್ ಕೆಲವು ವರ್ಷಗಳ ಹಿಂದೆ ಇದೇ ಜಾಗದಲ್ಲಿ ಅಭಿಮಾನ್ ಸ್ಟುಡಿಯೋದಲ್ಲಿ ಸದಾ ನಿಮ್ಮೊಂದಿಗೆ ಅನ್ನೋ ಒಂದು ಕಾರ್ಯಕ್ರಮನ ನಾನು ಪ್ರೊಡ್ಯೂಸ್ ಮಾಡಿದ್ವಿ. ಸೊ ನಮ್ಮ ಒಡನಾಟ ಸೆಲ್ವಂ ಸರ್, ಐ ಹ್ಯಾವ್ ಟು ರಿಮೆಂಬರ್ ಹಿಮ್, ಎಷ್ಟು ಸಪೋರ್ಟ್ ಮಾಡಿದ್ದಾರೆ ನನಗೆ. ಆ್ಯಂಡ್ ಇಡೀ ತಂಡಕ್ಕೆ ಶುಭವಾಗಲಿ, ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ. ಈಗ ಈ ವೇದಿಕೆಯಲ್ಲಿ ಒಂದು ಗೇಮ್ ಆಡ್ಸೋಣ ಅಲ್ವಾ? ಈ ಗೇಮ್ನ ಆಡೋದಕ್ಕೆ ಮೊದಲನೇದಾಗಿ ನಮ್ಮ ವೇದಿಕೆ ಮೇಲೆ ಬರ್ತಾ ಇರೋದು ಕರಾವಳಿ ಕರ್ನಾಟಕದ ಮುದ್ದಾದ ಬೆಡಗಿಯರಾದಂತಹ ಶುಭಾ ಪೂಂಜಾ ಹಾಗೂ ಪ್ರಿಯಾಂಕಾ ಅವರು. ಶುಭಾ ಅಂಡ್ ಪ್ರಿಯಾಂಕಾ, ಗೇಮ್ ಆಡೋದಕ್ಕೆ ರೆಡಿಯಾಗಿ ಬಂದಿದ್ದೀರಾ? ಈಗ ನಿಮ್ಮ ವಿರುದ್ಧ ಈ ಒಂದು ಆಟವನ್ನು ಆಡೋದಕ್ಕೆ ಯಾರು ಬರ್ಬೇಕು? ಮಂಜಾ. ಶುಭಾ ಅವರೇ, ನೀವ್ ಹೇಳದ್ಮೇಲೆ ನಾನು ಬೇಡ ಅಂತ ಹೇಳೋದೇ ಇಲ್ಲ. ಆಟ ಆಡೋದಕ್ಕೆ ಬರ್ತಾ ಇರುವಂತವ್ರು ಮಂಜು ಪಾವಗಡ ಹಾಗೂ ವಾಣಿ ಅವರು. ಕೈಯೆಲ್ಲ ಇಟ್ಕೊಂಡ್ ಬರ್ತಾ ಇದೆಯಾ? ಮತ್ತೆ ರಾಜಧಾನಿ ಇದು, ಹೆಂಗ್ ಬೇಕಾದ್ರೂ ಓಡಾಡ್ಕೋಬಹುದು ನಾವು. ಏನ್ ಇಷ್ಟೊಂದು ಗತ್ತು ಗಮ್ಮತ್ತು? ಮತ್ತೆ ಬೀಡ ಇಟ್ಕೊಂಡಿದಾರಲ್ಲ. ಏನಮ್ಮ, ಏನ್ ಆಟ ಆಡ್ಬೇಕು? ಯಾವ ಆಟ ಆಡ್ಬೇಕು ನಿನ್ ಜೊತೆ? ಬಾ ಕಿಳಿ. ready, ಬಾ. ಸುಮ್ನೆ ಹುಡುಗಿರ್ ಕೈ ಇಟ್ಕೊಂಡು ಬರೋದಲ್ಲ. ಮತ್ತೆ ಪಾನ್ ಶಾಪ್ ಮ್ಯಾನ್. ಆಟ ಆಡಿ ಅಂದ್ರೆ ಜಗಳ ಆಡೋದಕ್ಕೆ ಶುರು ಮಾಡ್ಬಿಟ್ರು. ಆಟನ ನಾವು ಶುರು ಮಾಡೋಣ, ಆದ್ರೆ ಅದಕ್ಕಿಂತ ಮುಂಚೆ ಪ್ರಾಪರ್ಟೀಸ್ ಪ್ಲೀಸ್. ಮುದ್ದಾಗಿರೋ ಕತ್ತೆಯನ್ನ ತಗೊಂಡ್ ಬಂದಿಟ್ಟಿದೀವಲ್ಲ ನಾವು, ಆ ಕತ್ತೆಗೆ ಬಾಲವನ್ನ ಬರಿಬೇಕು ಅಷ್ಟೇ. ಒಂದು ಟೀಮಿಂದ ಒಬ್ರು ಬಾಲವನ್ನ ಬರೀತಾರೆ, ಇನ್ನೊಬ್ರು ಹೇಗೆ ಬಾಲವನ್ನ ಬರಿಬೇಕು ಅಂತ ಹೇಳ್ಕೊಡ್ಬೇಕು. ಯಾರು ಬಾಲವನ್ನ ಬರೀತಾರೋ ಅವರು ಬ್ಲೈಂಡ್ ಫೋಲ್ಡ್ ಮಾಡ್ಕೋಬೇಕು. ಕಣ್ಣನ್ನ ಕಟ್ಕೊಂಡು ಬಾಲವನ್ನ ಬರಿಬೇಕು. ಹೇಗೆ ಬರಿಬೇಕು ಅನ್ನೋದನ್ನ ಅವರ ಟೀಮಲ್ಲಿ ಇರುವಂತಹ ಪಾರ್ಟ್ನರು ಅವ್ರಿಗೆ ಎಕ್ಸ್ಪ್ಲೇನ್ ಅನ್ನ ಮಾಡ್ಬೇಕು. ಈಸಿ ಆಗಿದೆ ಅಲ್ವಾ? ಬಹಳ ಈಸಿ ಆಗಿದೆ. ಸಕ್ಕದಾಗಿದೆ. ಓಕೆ, ನಿಮ್ಮ ಸಮಯ ಶುರು ಆಗತ್ತೆ ಈಗ. ಒಣೆ ಹಿಂದೆ ತಿರುಗು. ಇನ್ನೊಂಚೂರು ಲೆಫ್ಟ್. ಬಾಲ ಬರುತ್ತೆ ಮೇಡಮ್, ನಮ್ದಾಗಿದೆ ನೋಡಿ. ಇನ್ನೊಂದ್ ಸ್ವಲ್ಪ ರೈಟ್ ಅಲ್ಲಿಂದ ಸ್ಟಾರ್ಟ್ ಮಾಡು. ಬಾಲ ಹಂಗೆ ಬಾಲನೇ ಅಲ್ವಾ? ಒಂದ್ ಸ್ವಲ್ಪ ಬುಷಿಯಾಗಿ ಮಾಡು. ಬುಷಿ ವಿನೋದ್, ಬುಷಿ ಅಂದ್ರೆ ಸ್ವಲ್ಪ ದಪ್ಪ. ಅಯ್ಯೋ, ಈ ಪೀಕೆ ಬಾಲ ನೋಡಕ್ ಆಗ್ತಾ ಇಲ್ಲ. ಸೈಡ್ಗೆ ಹೋಗು, ರೈಟ್ಗೆ. ಏನು ಕಲರ್ ಮಾಡ್ಬೇಕಾ? ಬಾ ಈ ಕಡೆ ಬಾ. ಅಳಿಸ್ಬೇಡಿ, ಈ ಕಡೆ ಬಾ. ಫಸ್ಟ್ ಕರೆಕ್ಟ್ ಆಗಿದೆ. ಇಂಪ್ರೊವೈಸ್ ಮಾಡ್ಬೋದು. ಬಾಲನ ಕಲರ್ ಮಾಡ್ಬೇಕು. ಎಲ್ಲಿಂದ? ಅಲ್ಲೇ ನಿನ್ ಕೈ ಇದೆಯಲ್ಲ, ಕೆಲಸ ಮಾಡು. ಅಲ್ಲೇ ಕೈ ಇದೆಯಲ್ಲ, ಅಲ್ಲೇ ಹೇಳ್ಕೊಂಡ್ ಬಾ. ಕಲರ್ ಮಾಡ್ಕೊಂಡ್ ಬಾ. ಹಿಂದೆ ಹೋಗು. ಸ್ಟಾಪ್. ಓಕೆ, ಡನ್. ಟೈಮ್ ಅಪ್. ನಿಮಿಷ ನೋಡಂಗಿಲ್ಲ, ಪೀಕೆ ನೋಡಂಗಿಲ್ಲ. ಅದೇನೋ ಕತ್ತೆಯೋ ಇಲ್ಲಂದ್ರೆ ಒಂದಿನೋ. ಪೀಕೆ, ನೀವು ಮಾಡಿರುವಂತ ಒಂದು ಕತ್ತೆಯ ಬಾಲ ಹೇಗಿರ್ಬೋದು ಅಂತ ನಿಮ್ ಇಮ್ಯಾಜಿನೇಷನ್? ನನ್ಗೆ ಅವ್ರ ಇನ್ಸ್ಟ್ರಕ್ಷನ್ ಕೊಟ್ಟದು ಬುಷಿ ಇರ್ಬೇಕು ಅಂತ. ಕತ್ತೆ
ಕತ್ತೆದು ಬಾಲ ಬುಷಿ ಬುಷಿ ಇದೆ ಅಂತೆ. ನಾನು ಅದಕ್ಕೆ ಒಂದು ಲೈನ್ ಹಾಕಿ ಕೆಳಗಡೆ ಇದು ಕೂದ್ಲಿದು ಕೆಳಗಡೆ ಇರ್ತದಲ್ಲ, ಕುಚ್ಚು ಹಾಕ್ದಂಗೆ ಆ ಕುಚ್ಚು ಹಾಕಿದಾಗೆ ಹಾಕಿದ್ದೇನೆ. ಆ ನಂತರ ಮತ್ತೆ ಹೇಳಿದ್ರು ಸಪೂರ್ ಆಯ್ತು, ಇನ್ನೊಂದು ಲೈನ್ ಹಾಕಂತ ಹೇಳಿ ಚಂದ ಮಾಡಿದ್ದೇನೆ ಅಂತ ಅನಿಸ್ತು. ಮತ್ತೆ ಕಲರಿಂಗ್ ಎಲ್ಲ ಮಾಡಿಸಿದ್ದಾರೆ, ನನ್ನ ಪ್ರಕಾರ ಚಂದ ಆಗಿರ್ತದೆ. ವೆರಿ ನೈಸ್. ವಾಣಿಯವರೇ, ನೀವು ಬರ್ದಿರುವಂತ ಬಾಲ ಹೇಗಿದೆ ಅಂತ ಅನ್ಸ್ತಿರ್ಬೋದು. ಅಂದ್ರೆ ನಾನ್ ಫಸ್ಟ್ ಒಂದ್ ಲೈನ್ ಹೇಳ್ದೆ, ಆದ್ರೆ ಕತ್ತೆ ಬಾಲ ಒಂಚೂರು ದಪ್ಪಕ್ಕೆ ಅದಕ್ಕೆ ಮಾಡಿರೋದು ಅದು ಬಾಲ. ನೀನ್ ತಲಾಟೆ ಮಾತಾಡ್ಬೇಡ, ಬಾಲ ತರ ಇದೆ. ಇರ್ಬೋದೇನೋ ಅನ್ನಿಸ್ತಿದೆ ನಂಗೆ. ನಿಮ್ಮ ಅಭಿಪ್ರಾಯ ಈ ಬಾಲದ ಬಗ್ಗೆ? ನಮ್ದೇನ್ ಗೊತ್ತಾ, ಕತ್ತೆ ಬಾಲ ಕರೆಕ್ಟ್ ಆಗಿದೆ, ಯಾಕಂದ್ರೆ ಅದಕ್ಕೆ ಅಟ್ಯಾಕ್ ಆಗಿತ್ತು. ಪಾರ್ಟಿ ಮಾಡ್ದಂಗ್ ಇದೆ ಕಣಮ್ಮ ಅಂತ. ಅಮ್ಮ, ನಮ್ಮೂರ ಕತೆ ಹೆಂಗಿದೆ ಗೊತ್ತಾ? ಕತ್ತೆ ಬಾಲ ನೋಡಿದ್ಯಾ ನೀನು? ಕತೆ ಗೊತ್ತಾಗಿದೆ, ನಿನ್ನ ನೋಡ್ದೆ ಗೊತ್ತಾಗತ್ತಲ್ಲ. ಬಾಲ ಆಕ್ಚುಲಿ ಅದೇನಂದ್ರೆ ವಯಸ್ಸಾದ ಕತ್ತೆ ಬಾಲ ಅಲ್ಲಾಡ್ಸಿ ನೊಣ ಹೊಡ್ಕೊಂಡು ಏರ್ ಫಾಲ್ ಆಗಿದೆ. ಅದಕ್ಕೆ ಏರ್ ಫಾಲ್ ಆಗಿ ನಾವು ಈಗ ಅದಕ್ಕೆ ಏರ್ ಪ್ಲಾಂಟೇಶನ್ ಮಾಡಿಸ್ಬೇಕಿತ್ತು. ಬಟ್ ಕಾರಣಾಂತರದಿಂದ ಡಾಕ್ಟರ್ ಸಿಕ್ಕಿಲ್ಲ ನಮ್ಗೆ, ಅದಕ್ಕೋಸ್ಕರ ನಾವು ಅಪಾಯಿಂಟ್ಮೆಂಟ್ ಅವ್ರು ನಾಳೆ ಕೊಟ್ಟಿದ್ದಾರೆ. ಅದರಿಂದ ದಯವಿಟ್ಟು ಈ ಕತ್ತೆ ಕೊಟ್ಬಿಟ್ಟು ನಾಳೆ ಹೋಗಿ ಏರ್ ಪ್ಲಾಂಟೇಶನ್ ಮಾಡಿಸ್ಕೋತೀನಿ. ನೀನು ವಿವರಣೆ ಕೊಡೋದಕ್ಕಿಂತ ಮುಂಚೆ ನಾನು ಒಂದ್ಸರಿ ತೋರಿಸು ಬಾಲ. ಬೇಡ ಈ ಬಾಲಕ್ಕೆ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಬೇಕು. ಅದಕ್ಕೆ ದಾನಿಗಳಿಗೆ ಕೇಳಿದ್ರೆ ವಾಣಿ ನಾನೇ ಕೊಡ್ತೀನಿ ಅಂತ ಅಂದ್ಲು. ಅದಕ್ಕೆ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾತ್ರ ಅಲ್ಲ, ಅದು ಬಾಲನೇ ಒಳ್ಳೆ ಡಾಬರ್ ಮೆನ್ ನಾಯಿ ತರ ಕಟ್ ಆಗಿದೆ ಕಣ. ನಾನು ಹೇಳಿದ್ ನಿಂಗೆ ಅರ್ಥ ಆಯ್ತಾ? ನೀನು ರೋಗುತ್ತಾರೆ ನೋಡು, ಯಾರು ಬೇಕಾದ್ರೂ ಬರ್ಬೋದು, ಕತ್ತೆ ಕಾಲೇ ಬರ್ಬಾರ್ದು ಅಂತ ಇದೀಯಾ? ಎಷ್ಟು ದುಡ್ದಿದೆ ಗೊತ್ತಾ ಕತ್ತೆ ಅದು. ನಮ್ ಕತ್ತೆ ನೋಡಪ್ಪ, ಏನು ಬುಷಿ ಆಗಿದೆ, ಮೈಗಳ ತನ ಅದು ಕತ್ತೆ. ಅದೇನ್ ಕೂದ್ಲ, ಹುಲ್ಲಿನ ಹೊರೆನಾ ಏನು ಅಂತ. ವಾಣಿ, ನೀವು ಮಾತ್ರ ಬ್ಲೈಂಡ್ ಬೋಲ್ಡ್ ನ ಓಪನ್ ಮಾಡಿ ನೋಡ್ಬೇಡ, ನಿನಗೆ ಮೋಸ್ಟ್ಲಿ ಕಣ್ಗಿಣ್ ಹೊರಟೋಗ್ಬಿಡ್ತವೆ. ನಿಧಾನ ಕಣ್ಬಿಡು, ಯಾಕಂದ್ರೆ ನೀನೆಲ್ಲ ಕೂದಲ್ತಾನೆ. ಪ್ಲೀಸ್, ಕತ್ತೆ ಬಾಲ ಹೆಂಗಿರುತ್ತೆ? ನೀನು ಅಲ್ಲಿ ಕೇಳಬೇಡ, ಏನಾದ್ರೂ ಕ್ವಶನ್ ಕೇಳಿದ್ರೆ ಇಲ್ಲಿ ಕೇಳಿ. ಆ ಕತ್ತೆಗೆ ಅಷ್ಟ್ ಚೆನ್ನಾಗಿದೆ ಕೂದ್ಲು ಮುಂದೆ. ಎಲ್ಲಿ? ರೋಗ ಬಂದಿದೆ ಅಂತ ಇದ್ಯಾ? ಅಮ್ಮ, ಇಲ್ಲಿ ಕೇಳು. ಇಲ್ಲಿ ಮಾತ್ರ ಬಂದಿದೆ. ಇಲ್ಲಿ ನನಗೆ ಕೂದಲು ಉದುರೋಗಿದೆ, ಇಲ್ಲೆಲ್ಲ ಕರೆಕ್ಟ್ ಆಗಿದೆ. ಹಂಗೆ ಎಲ್ಲ ಬಾಡ್ಲಿ ಆಗಿರ್ತಾರೆ ಗೊತ್ತಾ ಕೆಲವ್ರಿಗೆ. ಇಲ್ಲೆಲ್ಲ ಕೂದಿರ್ತಾವೆ, ಇಲ್ಲಿ ಉದುರಿರ್ತಾವೆ. ಯಾಕೆ ಉದುರಿರ್ತಾವೆ? ಎಷ್ಟು ಬುದ್ಧಿ ಹೇಳಿದ್ರು ನಮ್ ಕತ್ತೆ ಬಾಲ ಡೊಂಕಾಗಿದೆ. ನಿನಗೆ ನಾಯಿ ಯಾವ್ದು ಕತ್ತೆ ಯಾವ್ದು ಗೊತ್ತಾಗ್ತಿಲ್ಲ. ಈ ಕಡೆ ಬಾ. ನೀವು ಬ್ಲೈಂಡ್ ಬೋಲ್ಡ್ ನ ಓಪನ್ ಮಾಡಬಹುದು. ಪಿಕೆ ಅಲ್ಲೋಡ ನಮ್ಮನ್ನ ನೋಡ. ನೀನೇ ಹೇಳು, ಈಗೇನು ಕ್ರಿಂಚಿ ಯಾರಾದ್ರೂ ಪ್ರಪಂಚದಲ್ಲಿ ಬಾಲ ಉದ್ದ ಇರ್ತದೆ, ಸೆಂಟ್ರಲ್ ಕಟ್ ಮಾಡಿ ಮತ್ತೆ ಅಣ್ಸೆಲ್ಲ ಕಣ. ಅದು ಹೋಗಿ ಇನ್ನೊಂದ್ ಕತೆ ಜೊತೆ ಜಗಳ ಆಯ್ತು, ಅದು ಮಧ್ಯದಲ್ಲಿ ಕತ್ತರಿಸಿ ಹಾಕಿದೆ. ಮತ್ತೆ ಹೆಂಗ್ ನಿಂತ್ಕೊಂಡಿದೆ ಅದು? ನಾವು ಅಣ್ಸಿದೀವಿ, ಬಾಲ ಅಣ್ಸಿದೀರಾ? ಸೆಲೆಬ್ರೇಟ್ ಟೇಪ್ ತಗೊಂಡು ಅಣ್ಸಿದೀವಿ. ಸೆಲೆಬ್ರೇಟ್ ಟೇಪ್ ಟ್ರಾನ್ಸ್ಪರೆಂಟ್ ಸೆಲೆಬ್ರೇಟ್, ಅದಕ್ಕೆ ಇಲ್ಲಿ ಟ್ರಾನ್ಸ್ಪರೆಂಟ್ ಆಗಿದೆ. ನೀವು ಕಟ್ಟಾಗಿರೋ ಬಾಲ ಅಂಟಿಸ್ಬೋದು, ನಮ್ ಕತೆ ಕೂದಲು ಬಾಲ. ಮಂಜು, ಅದು ಅಪೌಷ್ಟಿಕತೆಯ ಕತ್ತೆ ಕಣೋ. ಹೌದು, ಅದನ್ನ ಹೇಳ್ತಾ ಇದ್ದೀನಿ. ಆಮೇಲೆ ನಮ್ದು ಬಾಲ ದಷ್ಟಪುಷ್ಟವಾಗಿದೆ, ನಮಗೆ ವಿನ್ ಆಗ್ತದೆ. ಕರೆಕ್ಟ್ ಆಗಿ ತೀರ್ಮಾನ ಮೇಡಮ್. ನೋಡಿ, ಬಾಲದ ತರ ಇದೆ, ಏರ್ ಫಾಲ್ ಆಗಿದೆ. ಬಿಕಾಸ್ ನೀವ್ ಬೇಕಾದ್ರೆ ಅದಕ್ಕೆ ಕನೆಕ್ಷನ್ ಇಲ್ಲ, ಬಾಲಕ್ಕೆ ಸಹ ಬಾಲದ ಜಾಗಕ್ಕೆ ಸಹ ಕನೆಕ್ಷನ್ ಇಲ್ಲ. ನಾವು ವಿನ್ನರ್, ಮುಗೀತು. ಈಗ ನಾವೇನು ಬೇಳಕೋ ಅದು ಹೇಳಿದೀವಿ, ನೀವೇನ್ ತೀರ್ಮಾನ ಮಾಡ್ತೀರಾ ಮಾಡಿ. ಡಿಸೈಡ್ ಶ್ವೇತಾ. ಈಗ ಈ ಒಂದು ಸ್ಪರ್ಧೆಯಲ್ಲಿ ಗೆದ್ದಿರುವಂತಹ ಹೊತ್ಕೊಳ್ಳೋಣ ಅಭ್ಯರ್ಥಿಗಳು ಪಿಕೆ ಶುಭ. ನರಕೆ ಸರಿಯಾಗಿ ಒತ್ಕೊಂಡಿಲ್ಲ. ಕತ್ತೆ ಡ್ಯಾನ್ಸ್ ಮಾಡೋದು ನೋಡಿದ್ಯಾ? ನೋಡು. ಇದು 1000 ಬೆರಗುಗಳ ಮಹಾದರ್ಶನ, ಒಂದೇ ಕರ್ನಾಟಕ. ಸ್ಪೆಷಲ್ ಪಾರ್ಟ್ನರ್ ಸ್ವಸ್ತಿಕ್ ತುಪ್ಪ, 100ಕ್ಕೆ 100 ಅಸಲಿ ತುಪ್ಪ, ಟೆಲಿಕಾಂ ಎಂಪ್ಲಾಯೀಸ್ ಅಂಡ್ ಅದರ್ಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್, ಸುದರ್ಶನ್ ಸಿಲ್ಕ್ಸ್, ಚಿಕ್ಕಪೇಟೆ ಹಾಗೂ ಮಾರ್ಕಹಳ್ಳಿ.